ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ ಆಗಿದೆ. ನಾನು ಸ್ಟಾರ್ಟಿಂಗ್ ಕರ್ನಾಟಕದಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಈಗ ತಮಿಳ್ನಾಡಲ್ಲಿ ಕರೂರ್ ಅನ್ನೋ ಇದರಲ್ಲಿ ಸಿಮೆಂಟ್ ಲೋಡ್ ಆಗ್ತಾಯಿದೆ ಗಾಡಿ. ಇಲ್ಲಿಂದ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲಾದರೂ ಏನೋ ಎಲ್ಲ ನಮ್ಮ ಇಂಡಿಯಾ ಅಲ್ವಾ, ನಾವು ಎಲ್ಲ ಭಾರತನೇ ತೋರಿಸ್ಬೇಕು ಅಂತ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು. ಅಂಥದ್ರಲ್ಲಿ ನಾವು ನಮ್ಮೂರಲ್ಲಿ ಮಾಡಬೇಕು, ಅಲ್ಲಿ ಮಾಡಬೇಕು ಅನ್ನೋದೇನು ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರೋ ಥರ ಮಾಡಿಕೊಂಡು. ಈಗ ನಾನೀಗ ಬಂದ್ಬಿಟ್ಟು ಕರೂರು ಚೆಟ್ಟಿನಾಡು ಅಂತ ಸಿಮೆಂಟ್ ಇದು ಕರಿಕಾಳಿ ಅಂತೇನೋ ಊರ ಹೆಸರು. ಇಲ್ಲಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಈಗ ರಾತ್ರಿ ಬಂದಿದ್ದು, ಈಗ ಒಳಗಡೆ ಲೋಡಿಗೆ ಬಿಟ್ಟಿದ್ದಾರೆ, ಲೋಡ್ ಆಗ್ತಾಯಿದೆ. ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವೀಡಿಯೋನೇ ಮಾಡೋವಾಗಿಲ್ಲ. ನಾನು ನಿಮಗೋಸ್ಕರ ಈಗ ಇಲ್ಲಿ ಒಳಗಡೆ ಫಸ್ಟ್ನೇ ವೀಡಿಯೋನೇ ಈ ಥರ ವೀಡಿಯೋ ಮಾಡದೇ ಇರೋ ಜಾಗದಲ್ಲಿ ಮಾಡೋ ಹೊತ್ತಿಗೆ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ. ಆದರೂ ಪರವಾಗಿಲ್ಲ, ನಿಮಗೋಸ್ಕರ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಫ್ಯಾಕ್ಟ್ರಿ. ಇಲ್ಲಿ ಒಂದೇ ಹತ್ರ 7 ಗಾಡಿಗಳು ಲೈನಿ ನಿಂತ್ಕೊಂಡು ಲೋಡ್ ಆಗ್ತದೆ. ಸ್ವಲ್ಪ ಇದರಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ತುಂಬ ಗಾಡಿಗಳಿದೆ ಇದರೊಳಗೆ. ಇಲ್ಲಿ ಒಂದೇ ಜಾಗದಲ್ಲಿ 7 ಗಾಡಿ ಲೋಡ್ ಆಗ್ತದೆ ಅಟ್ ಎ ಟೈಮ್. ಅಂದರೆ ಒಂದೇ ಟೈಮಲ್ಲಿ 7 ಗಾಡಿ ಲೋಡ್ ಆಗ್ತದೆ. 7 ಲೈನ್ ಇದೆ. 20 ಮಿನಿಟ್ಸ್ಗೆ ಒಂದು ಗಾಡಿ ಲೋಡ್ ಆಗ್ತದೆ. ಅಂಥದ್ರಲ್ಲಿ ಒಂದು ದಿನಕ್ಕೆ ಎಷ್ಟು ಲೋಡ್ ಆಗ್ಬೋದು ನೀವೇ ಲೆಕ್ಕ ಹಾಕಿ ಫ್ರೆಂಡ್ಸ್. ಈ ಥರದ ಪಾಯಿಂಟು 2 ಇದೆ ಈ ಫ್ಯಾಕ್ಟ್ರಿಯಲ್ಲಿ. ಇದೊಂದು 7 ಲೈನು, ಮತ್ತು ಇನ್ನೊಂದು ಲೈನ್ 2 ಅಂತ ಬರುತ್ತೆ, ಅದು 7 ಲೈನ್ ಆಗ್ತದೆ. ಅಲ್ಲಿಗೆ 14 ಗಾಡಿ ಲೋಡ್ ಆಗ್ತದೆ. 20 ನಿಮಿಷಕ್ಕೆ ಒಂದು ಗಾಡಿ ಲೋಡ್ ಆಗ್ತದೆ. ಅಷ್ಟು ಸ್ಪೀಡ್ ಲೋಡಿಂಗ್ ಇಲ್ಲಿ. ಎಲ್ಲ ಮಿಷಿನರಿ, ಮತ್ತು ತುಂಬ ಧೂಳಿಲ್ಲಿ ಒಳಗಡೆ ಎಲ್ಲ ಆಗಲ್ಲ. ಫಸ್ಟ್ ಟೈಮ್ ಬಂದವ್ರಿಗಂತೂ ಇಲ್ಲಿ ಬರೋದೇ ಬೇಡ ಅನ್ನೋ ಥರ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಗಾಡಿ ಲೋಡ್ ಆಗ್ತದೆ. ನಿಮಗೋಸ್ಕರ ರಿಸ್ಕ್ ಇಟ್ಕೊಂಡೇ ವಿಡಿಯೋ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಇಲ್ಲಿ ನಮ್ಮ ಫ್ರೆಂಡ್ದು ಫೋನೇ ಕಿತ್ಕೊಂಡ್ಬಿಟ್ಟಿದ್ರು. ಜಸ್ಟ್ ಬರೀ ಗಾಡಿ ಲೋಡಿಂಗ್ ಕ್ಲೀನಾಗಿ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಪೋರ್ಟ್ನವ್ರಿಗೆ ತೋರ್ಸೋಕ್ಕೆ ಫೋಟೋ ತೆಗೆದಿದ್ದಕ್ಕೆ ಅದನ್ನು ನೋಡ್ಬಿಟ್ಟು ಫೋನೇ ಕಸ್ಕೊಂಡಿದ್ರು. ಇಲ್ಲಿ CC ಕ್ಯಾಮ್ರಾದಲ್ಲಿ ಎಲ್ಲ ನೋಡ್ತಾ ಇರ್ತಾರೆ, ಹಾಗಾಗಿ ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಲೋಡಿಂಗ್ ಆಗಿ ಹೊರಗೆ ಹೋದ್ರ ಮೇಲೆ ಮಾತಾಡೋಣ ಫ್ರೆಂಡ್ಸ್. ಫೈನಲಿ ಲೋಡ್ ಆಯಿತು. ಈಗ ಡೀಸೆಲ್ ಹಾಕ್ಸ್ಕೊಂಡು ನಮ್ಮ ಊರ ಕಡೆ ಹೊರಡ್ತಾ ಇರೋದು, ಕೋಲಾರದ ಕಡೆ. ಇಲ್ಲಿ ಸ್ಪೀಡ್ ಲಿಮಿಟ್ ಇದೆ. ಪರ್ ಅವರ್ 15 ಕಿಲೋಮೀಟ್ರ್ ಸ್ಪೀಡಲ್ಲೇ ಹೋಗ್ಬೇಕಿಲ್ಲಿ. ಓವರ್ಟೇಕ್ ಮಾಡೋಂಗಿಲ್ಲ. ಇಲ್ಲಿ ಯಾರೋ ಅಣ್ಣ ಅಡ್ಡ ಹೋಗ್ತಾನೆ ಅಂತೇಳಿ ಓವರ್ಟೇಕ್ ಮಾಡ್ತಾ ಇರೋದು ಅಷ್ಟೇ. ಇಲ್ಲಿ ನಮ್ಮ ಅಣ್ಣವರು ಶಿಸ್ತಾಗಿ ಕುತ್ಕೊಂಡು ಜಪ ಮಾಡ್ತವ್ರೆ. ತುಂಬ ಧೂಳು. ಇಲ್ಲಿ ಹೊಸ್ದಾಗಿ ಬಂದವರಾದರೆ ಇನ್ನೊಂದ್ಸಲಿ ಬರಲೇಬಾರ್ದು ಅನ್ನೋ ರೇಂಜಿಗೆ ಆಗುತ್ತೆ. ಊಟ ತಿಂಡಿ ಏನೂ ಸರಿ ಇರಲ್ಲ, ಸುಮ್ಮನೆ ಬರಬೇಕು. ಬಾಡಿಗೆನೂ ಅಷ್ಟು ಹೇಳುವಂಥ ಬಾಡಿಗೆನೂ ಅಲ್ಲ ಇದು. ಏನೋ ಬಂದಿದ್ದೀವಲ್ಲ ಇಲ್ಲಿಗೆ ಅಂತ ಹೇಳ್ಬಿಟ್ಟು ರಿಟರ್ನ್ ತುಂಬ್ಕೊಂಡು ಹೋಗೋಕ್ಕೆ ಏನಾದ್ರು ಒಂದು ಬೇಕಲ್ಲ, ಡೀಸೆಲ್ಗಾರು ಆಗಲಿ ಅಂತ ತುಂಬ್ಕೊಂಡು ಹೋಗೋದಷ್ಟೇ. ವೇಸ್ಟ್ ಬಾಡಿಗೆ. ಮತ್ತು ಈಗ ಮುಂದೆಗಡೆ ಇನ್ನು 5 ಕಿಲೋಮೀಟ್ರ್ ದೂರದಲ್ಲಿ ಬಂಕ್ ಇದೆ, ಅಲ್ಲಿ ಹೋಗ್ಬಿಟ್ಟು ಡೀಸೆಲ್ ಕೊಟ್ಟಿರ್ತಾರೆ. ಇಲ್ಲ 3 ದಿನ ಬಿಟ್ಟು ಪೇಮೆಂಟ್ ಹೇಳಿರ್ತಾರೆ. ಅಲ್ಲಿವರೆಗೂ ಈಗ ಸತ್ತು ಬಾಡಿಗೆಗೆ ಇನ್ನೇನು ಕಾಯೋದು ಅಂತ ಹೇಳ್ಬಿಟ್ಟು ಫುಲ್ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲ ಅದರಲ್ಲೂ ತಮಿಳ್ನಾಡಲ್ಲಿ ಡೀಸೆಲ್ ರೇಟು ಜಾಸ್ತಿ. ನಮ್ಮ ಕರ್ನಾಟಕಕ್ಕಿಂತಲೂ 2 ರೂಪಾಯಿ ಜಾಸ್ತಿ ಇದೆ ಅಲ್ಲಣ್ಣ. 2 ರೂಪಾಯಿ ಜಾಸ್ತಿ ಇದೆ ಇಲ್ಲಿ. ತಮಿಳ್ನಾಡು ರೋಡ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ಕಡೆನೂ ನಮ್ಮ ಕಡೆ ಇದ್ದಂಗೆ ಸಿಂಗಲ್ ರೋಡ್ಗಳು ಮತ್ತು ಗಲ್ಲಿ ರೋಡ್ಗಳೆಲ್ಲ ಇರೋಲ್ಲ, ಚೆನ್ನಾಗಿರುತ್ತೆ ರೋಡ್ ಮಾತ್ರ. ಏನು ಮಾಡೋದು, ಇಲ್ಲಿ ಜಿಲೇಬಿ ಅಕ್ಷರಗಳೇ ನಮ್ಗೆ ಅರ್ಥ ಆಗಲ್ಲ. ಈ ನಮ್ಮ ಕಡೆ ಚಕ್ಲಿ ಕೋಡ್ಬಳೆ ಮಾಡ್ತಾರಲ್ಲ, ಆ ಥರ ಇರುತ್ತೆ ಅಕ್ಷರ. ಅದು ಓದಕ್ಕೆ ಬರಲ್ಲ, ಏನಿಲ್ಲ.
ಎಲ್ಲ ಕಡೆನೂ ಗೂಗಲ್ ಟ್ರಾನ್ಸ್ಲೇಟರ್ ತಗೊಂಡು ಅದರಲ್ಲಿ ಫೋಟೋ ತೆಗೆದ್ಬಿಟ್ಟು ಅದನ್ನ ನೋಡ್ಕೊಂಡು ನಾವು ಮುಂದೆ ಹೋಗೋದ್ರೊಳಗೆ ಬ್ಯಾಡಪ್ಪ ಸವಾಸ ಅನಿಸುತ್ತೆ. ಏನು ಈ ರೋಡಲ್ಲಿ ಒಂದು ಸುಮಾರು ಸಲ ಬಂದಿದ್ದೀನಲ್ಲ, ಹಂಗಾಗ್ಬಿಟ್ಟು ಯಾವ ಅಡ್ರೆಸ್ಸು ಕೇಳೋದಿಲ್ಲ, ಆರಾಮಾಗಿ ಬರ್ತಾಯಿರ್ತೀನಿ. ಈಗ ಇಲ್ಲಿಂದ ಕರೂರು ಹೋಗ್ತೀನಿ, ಕರೂರಿಂದ ನಾಮಕ್ಕಲ್ಲು, ನಾಮಕ್ಕಲ್ಲಿಂದ ಸೇಲಂ, ಸೇಲಮಿಂದ ಓಮ್ಲೂರು ಮೇಲೆ ತಪ್ಪೂರಿ, ತಪ್ಪೂರಿಯಿಂದ ತಪ್ಪೂರಿ ಅದು ಘಾಟ್ ಸೆಕ್ಷನ್ ಸ್ವಲ್ಪ ಅಪ್ ಬರ್ತದೆ, ಅಲ್ಲಿಂದ ಮತ್ತೆ ಧರ್ಮಪುರಿ, ಧರ್ಮಪುರಿಯಿಂದ ಕೃಷ್ಣಗಿರಿ, ಕೃಷ್ಣಗಿರಿಯಿಂದ ಹೊಸೂರಿಂದ ರೈಟ್ ಹೊಡಿಬೇಕು ಅಂತ ಪ್ಲಾನ್ ಇದೆ. ನೋಡ್ಬೇಕು, ಅಲ್ಲಿಗೆ ಹೋದ್ರ ಮೇಲೆ ಗೊತ್ತಾಗ್ತದೆ. ಅದರಲ್ಲೂ ಡೇ ಟೈಮಲ್ಲ, ಈಗ ಫುಲ್ಲು ಟೈರೆಲ್ಲ ಹೀಟ್ ಆಗ್ತದೆ. ನೋಡಬೇಕು ಏನಾಗ್ತದೆ ಅಂಥೇಳಿ. ನಿಧಾನ ಎಲ್ಲಿಗಾಗುತ್ತೋ ಅಲ್ಲಿಗೆ ಹೋಗೋದು, ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ ಪ್ಲಾನ್ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಲೊಕೇಶನ್ ಮಾತ್ರ ಇಲ್ಲೆಲ್ಲ ಸೂಪರಾಗಿರುತ್ತೆ ವಾತಾವರಣ, ಮರ ಗಿಡ. ನಮ್ಮ ಕಡೆ ಇನ್ನು ನಮ್ಮದು ಬಯಲುಸೀಮೆ, ನಮ್ಮದು ಚಿತ್ರದುರ್ಗ, ಎಲ್ಲ ಸ್ವಲ್ಪ ಅಷ್ಟು ಮರ ಗಿಡ ಎಲ್ಲ ಇರೋಲ್ಲ. ಇಲ್ಲೊಂದು ಸ್ವಲ್ಪ ಪರವಾಗಿಲ್ಲ ನಮ್ಮ ಕಡೆಗಿಂತಲೂ. ನೋಡ್ಬೋದು ಇಲ್ಲೆಲ್ಲ ಹಚ್ಚ ಹಸಿರಾಗಿದೆ ಇದೆ. ಅದರಲ್ಲೂ ಇಲ್ಲಿ ಬಿಸಿ ಗಾಳಿ ಬೀಸ್ತದೆ. ನಮ್ಮ ಕಡೆ ಸಮುದ್ರ ತೀರ ದೂರ ನಮ್ಮೂರಿಂದ. ಈಗ ಇಲ್ಲಿಂದ ಸಮುದ್ರ ತೀರ ಹತ್ರ, ಇಲ್ಲಿ ಕನ್ಯಾಕುಮಾರಿ ಹತ್ರ ಆಗ್ತದಲ್ಲ, ರಾಮೇಶ್ವರ ಕನ್ಯಾಕುಮಾರಿ ಇದೆಲ್ಲ ಹತ್ರ ಆಗ್ತದಲ್ಲ, ಹಂಗಾಗಿ ಇಲ್ಲೆಲ್ಲ ಸ್ವಲ್ಪ ಬಿಸಿ ಗಾಳಿ ಜಾಸ್ತಿ. ಇಲ್ಲಿ ಮತ್ತೆ ಸೆಕೆ ಆಗೋದು ಜಾಸ್ತಿ, ಚಳಿ ಕಡಿಮೆ. ಹಂಗಾಗಿ ಇಲ್ಲಿ ಜನನೂ ಫುಲ್ಲು ಬೆವರ್ತಾ ಇರ್ತಾರೆ, ತುಂಬ ಸೆಕೆ ಇರ್ತದೆ ಇಲ್ಲಿ. ನಮ್ಮ ಕಡೆ ಥರ ಅಲ್ಲ.